ಹೌದು, ನೀವು ನಿಮ್ಮ ತಂದೆಯವ್ರನ್ನ ನೋಡೋದಕ್ಕೆ, ಅವ್ರನ್ನ ಮಾತಾಡ್ಸೋದಕ್ಕೆ ಅತ್ತೆ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ. ಅವರು ಒಪ್ಪಿದ್ದಾರೆ. ಹೌದಾ? ನಿಜ ಹೇಳ್ತಿದ್ರ ಹಸ್ಬೆಂಡು? ನಾನು ಯಾವಾಗ್ರಿ ಸುಳ್ಳು ಹೇಳಿದ್ದೀನಿ? ಇಲ್ಲ. ನೀವು ಈಗಲೇ ಹೋಗಿ ನಿಮ್ಮ ತಂದೆಯವ್ರನ್ನ ನೋಡಿ. ಮಾವ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಹಸ್ಬೆಂಡು, ನಾನು ಅಷ್ಟೇ. ನನ್ನ ಸಾಯೋವರೆಗೂ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಒಳ್ಳೆತನಕ್ಕೆ ಆ ದೇವ್ರು ನಮ್ಗೆ ಯಾವಾಗಲೂ ಒಳ್ಳೇದೇ ಮಾಡ್ತಾನೆ. ಹಾಗಾದ್ರೆ ನೆನ್ನೆ ನಿಮ್ಮಿಂದ ಡಿವೋರ್ಸ್ ಯಾಕೆ ಸಿಗ್ಲಿಲ್ಲ? ಸಾರಿ, ಈ ಟೈಮಲ್ಲಿ ಈ ರೀತಿ ಮಾತಾಡಬಾರ್ದು. ಅಷ್ಟಕ್ಕೂ ನಿಮ್ಮ ತಾಯಿ ಹತ್ರ ನರಸಿಂಹ ಅವ್ರ ಪರವಾಗಿ ಮಾತಾಡಬೇಕು ಅಂತ ನಾನೇ ಹೋಗ್ಲಿಲ್ಲ. ಈಗ ಮಾತಾಡಿ ಅಂತ ಒಬ್ರು ಹೇಳಿ ಕಳ್ಸಿದ್ರು. ಹೌದಾ? ಯಾರು? ರಾಹುಲ್ ಅವರೇ. ಇವರಾ? ಹೌದು, ಇವ್ರು ಹೇಳಿದ್ಕೆ ನಾನು ನಿಮ್ಮ ತಾಯಿ ಹತ್ರ ಹೋಗಿ ಕನ್ವಿನ್ಸ್ ಮಾಡಿದ್ದು. ನೀವೇನಾದ್ರೂ ಥ್ಯಾಂಕ್ಸ್ ಹೇಳೋದಿದ್ರೆ ಇವ್ರಿಗೆ ಹೇಳಿ. ತುಂಬಾ ಥ್ಯಾಂಕ್ಸ್. ನಾನು ರಾಹುಲ್. ರಾಹುಲ್? ಹೌದು, ಈ ಊರಿನ ಸ್ಕೂಲ್ಗೆ ಹೊಸದಾಗಿ ಅಪಾಯಿಂಟ್ ಆಗಿರೋ ಇಂಗ್ಲಿಷ್ ಟೀಚರ್. ಟೀಚರಾ? ಹೌದು. ಸದ್ಯಕ್ಕೆ ಇರೋಕ್ ಮನೆ ಸಿಕ್ಕಿಲ್ಲ ಅಂತ ನಿಮ್ಮ ತಂದೆ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮನೇಲೆ ಉಳಿಸ್ಕೊಂಡಿದ್ದಾರೆ. ಒಳ್ಳೇದಾಯ್ತು ಬಿಡಿ ಅಣ್ಣ. ನಿಮ್ಮಿಂದ ನಮ್ಮ ಅಣ್ಣ ಅಪ್ಪನ ನೋಡೋ ತರ ಆಯ್ತು. ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗ್ಬೇಕಲ್ವಾ? ಸಾರಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಚಿರಾಗ್. ತುಂಬಾ ಥ್ಯಾಂಕ್ಸ್ ಚಿರಾಗ್ ಅವರೇ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಅತ್ತೆಯವ್ರ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಾಹುಲ್ ಅವರೇ, ನೀವು ಹೇಳಿದ್ಕೆ ಅಲ್ವಾ ನಾನು ಹೋಗಿ ಮಾತಾಡಿದ್ದು. ಆಗ ನೋಡಿದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡಿರೋ ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ದು ತುಂಬಾ ಒಳ್ಳೆ ಮನ್ಸು. ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ.